ಎಲ್ಲ ನನ್ನ ಪ್ರೀತಿಯ ಸ್ಪರ್ಧಾ ಮಿತ್ರರಿಗೆ ನಿಮ್ಮ ಡಿಕೆ ಸ್ಟಡಿ ಗ್ರೂಪ್ಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಈಗಾಗಲೇ ಒಳ ಮೀಸಲಾತಿ ಪ್ರಕ್ರಿಯೆ ಎಲ್ಲ ರೀತಿಯ ಮುಕ್ತಾಯವಾಗಿದೆ. ಸ್ನೇಹಿತರೆ, ಇನ್ನು ಮುಂದೆ PSI ಆಗಿರ್ಬೋದು, ಪೊಲೀಸ್ ಆಗಿರ್ಬೋದು, ESI ಆಗಿರ್ಬೋದು, SDA, FDA ಎಲ್ಲ ರೀತಿಯ ನೇಮಕಾತಿಗಳು ಸ್ನೇಹಿತರೆ ಪ್ರಾರಂಭವಾಗುತ್ತವೆ. ಸ್ನೇಹಿತರೆ, ಅದೇ ರೀತಿ ಈ ಬಾರಿಯ ನೇಮಕಾತಿಯಲ್ಲಿ ಅತಿ ಹೆಚ್ಚು ಅರ್ಜಿಗಳನ್ನು ಬೀಳುವಂಥ ಒಂದು ನೇಮಕಾತಿ ಆಗಲಿದೆ. ಸ್ನೇಹಿತರೆ, ಯಾಕಪ್ಪ ಅಂದ್ರೆ ಸ್ನೇಹಿತರೆ, ಕಳೆದ 5 ವರ್ಷಗಳಲ್ಲಿ ಯಾವುದೇ ಅಂತ ದೊಡ್ಡ ನೇಮಕಾತಿ ಇಲ್ಲಿವರೆಗೆ ನಡೆದಿಲ್ಲ. ಸ್ನೇಹಿತರೆ, ಇನ್ನು ಎರಡನೇದಾಗಿ ನೋಡಿದ್ರೆ ಸ್ನೇಹಿತರೆ, ವಯೋಮಿತಿ ಸಡಿಲಿಕೆ. ವಯೋಮಿತಿ ಅಂದ್ರೆ ಸ್ನೇಹಿತರೆ, ವಯಸ್ಸಿನ ಸಡಿಲಿಕೆ ಮಾಡ್ತೈತಿ ಈಗಾಗಲೇ ಸರ್ಕಾರ ಹೇಳಿದೆ. ಸ್ನೇಹಿತರೆ, ಹಾಗಾಗಿ ಅತಿ ಹೆಚ್ಚು ಒಂದು ಅರ್ಜಿಗಳನ್ನು ಒಂದು ದಾಖಲಾಗುವಂಥ ಒಂದು ನೇಮಕಾತಿ ಈ ಬಾರಿಯ ಎಲ್ಲ ನೇಮಕಾತಿಗಳಲ್ಲಿ ನಡೆಯಲಿದೆ. ಸ್ನೇಹಿತರೆ, ಅದೇ ರೀತಿ ನೇಮಕಾತಿ ಅರ್ಜಿಗಳು ಹೆಚ್ಚಾದಾಗ ಸ್ನೇಹಿತರೆ ಕಟ್ ಆಫ್ ಕೂಡ ಹೆಚ್ಚಾಗುವ ಸಾಧ್ಯತೆ ಇದೆ. ಈ ಬಾರಿ ಇಲ್ಲಿವರೆಗೆ ಎಷ್ಟು ಎಕ್ಸಾಮ್ ಆದ ಸ್ನೇಹಿತರೆ, ಪೊಲೀಸ್ ಆಗಿರಬಹುದು, ಟೀಚರ್ಸ್ ಆಗಿರ್ಬೋದು, SDA, FDA ಅದಕ್ಕಿಂತ ಹೆಚ್ಚು ಕಟ್ ಆಫ್ ಹೋಗುವ ಸಾಧ್ಯತೆ. ಯಾಕಂದ್ರೆ ಅರ್ಜಿಗಳು ಕೂಡ ಅತಿ ಹೆಚ್ಚು ಇರೋದ್ರಿಂದ ಕಟ್ ಆಫ್ ಕೂಡ ಅತಿ ಹೆಚ್ಚು ಹೋಗುವ ಸಾಧ್ಯತೆ ಇದೆ. ಸ್ನೇಹಿತರೆ, ಆದರೂ ಸ್ನೇಹಿತರೆ, ಇಷ್ಟೆಲ್ಲ ಕಾಂಪಿಟೇಷನ್ ಮಧ್ಯೆ ಕೂಡ ನಾವು ಒಂದು ಒಳ್ಳೆಯ ಜಾಬನ್ನು ತಗೋಬೇಕಂದ್ರೆ ಸ್ನೇಹಿತರೆ ಕಷ್ಟಪಟ್ಟು ಓದಬೇಕು. ಆ ಓದಬೇಕಂದ್ರೆ ಸ್ನೇಹಿತರೆ ನಮಗೆ ಸರಿಯಾದ ಪುಸ್ತಕ ಯಾವುದು, ಯಾವ ರೀತಿ ಟೈಮ್ ಟೇಬಲ್ ಹಾಕೋಬೇಕು, ಕ್ವಶನ್ ಪೇಪರ್ ಯಾವ ರೀತಿ ಬಿಡಿಸ್ಬೇಕು, ಆಮೇಲೆ ಕರೆಂಟ್ ಅಫೇರ್ಸ್ಗೆ ಬೆಸ್ಟ್ ಮ್ಯಾಗ್ಝಿನ್ ಯಾವುವು, ಈ ಎಲ್ಲದರ ಕುರಿತು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ಇನ್ನು ನಮ್ಮ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿರಿ. ಸ್ನೇಹಿತರೆ, ಮೊದಲನೇದಾಗಿ ನೋಡಿದ್ರೆ ಸ್ನೇಹಿತರೆ, ಬೆಸ್ಟ್ ಬುಕ್ಸ್, ಉತ್ತಮ ಪುಸ್ತಕಗಳು. ಸ್ನೇಹಿತರೆ, ಒಬ್ಬ ಸೈನಿಕ ಯಾವ ರೀತಿ ಯುದ್ಧಕ್ಕೆ ಹೋಗ್ಬೇಕಾದ್ರೆ ಮದ್ದು ಗುಂಡುಗಳನ್ನ ಇಂಪಾರ್ಟೆಂಟ್ ಆಗುತ್ತೆ. ಸ್ನೇಹಿತರೆ, ಅದೇ ರೀತಿ ನಾವು ಒಬ್ಬ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗೋರಿಗೆ ಬೆಸ್ಟ್ ಬುಕ್ಸ್, ಉತ್ತಮ ಪುಸ್ತಕಗಳು ನಮಗೆ ಬಹಳಷ್ಟು ಹೆಲ್ಪ್ ಮಾಡ್ತಾವ ಅಂತ ನಾವು ಹೇಳ್ತೇವೆ. ಸ್ನೇಹಿತರೆ, ಹಾಗಾದ್ರೆ ಯಾವ ಪುಸ್ತಕಗಳು ನೋಡಿದ್ರೆ ಸ್ನೇಹಿತರೆ, ಮೊದಲನೇದಾಗಿ ನಾವು ಗೋರ್ಮೆಂಟ್ ಜಾಬಿಗೆ ಓದಬೇಕಂದ್ರೆ ಸ್ನೇಹಿತರೆ ಗೋರ್ಮೆಂಟ್ ಬುಕ್ಗಳನ್ನು ಒಂದು ಸಲ ಓದಲೇಬೇಕು. ಸ್ನೇಹಿತರೆ, ಗೋರ್ಮೆಂಟ್ ಜಾಬ್ ಬೇಕಾದ್ರೆ ಗೋರ್ಮೆಂಟ್ ಪುಸ್ತಕ ಒಂದ್ಸಲ, ಯಾಕಂದ್ರೆ ಬಹಳಷ್ಟು ಪ್ರಶ್ನೆಗಳು ಕೇಳುವುದೇ ಈ ಗೋರ್ಮೆಂಟ್ ಪುಸ್ತಕದಿಂದ ಕೇಳ್ತಾನೆ. ಸ್ನೇಹಿತರೆ, ಅದರಲ್ಲಿ ಯಾವುದಪ್ಪ ಅಂದ್ರೆ ಸ್ನೇಹಿತರೆ, ಈ 6ರಿಂದ ಏನು 12ನೇ ತರಗತಿ ಪುಸ್ತಕ ಇದೆಯಲ್ಲ ಸ್ನೇಹಿತರೆ, ಈ ಪುಸ್ತಕಗಳನ್ನ ಒಂದು ಬಾರಿ ನಾವು ಎಲ್ಲವನ್ನ ಓದಿ ಇಂಪಾರ್ಟೆಂಟ್ ನೋಟ್ಸ್ ಮಾಡ್ಕೋಬೇಕು. ಸ್ನೇಹಿತರೆ, ಹಾಗಾದ್ರೆ ಸ್ನೇಹಿತರೆ ಎಲ್ಲಿ ಪುಸ್ತಕಗಳು ಸಿಗುತ್ತವೆ ಗೂಗಲಲ್ಲಿ ನೋಡ್ಬೋದು. ಸ್ನೇಹಿತರೆ, ಎಲ್ಲಪ್ಪ ಅಂದ್ರೆ ನೀವು ಗೂಗಲ್ನಲ್ಲಿ ಕರ್ನಾಟಕ ಟೆಕ್ಸ್ಟ್ ಬುಕ್ ಡೌನ್ಲೋಡ್ ಅಂತ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಸ್ನೇಹಿತರೆ 1ರಿಂದ 10ನೇ ತರಗತಿವರೆಗಿನ ಎಲ್ಲ ಪುಸ್ತಕಗಳು ಭಾಗ 1, ಭಾಗ 2 ಎರಡೂ ಬರ್ತವೆ. ಸ್ನೇಹಿತರೆ, ಅಲ್ಲಿ ಡೌನ್ಲೋಡ್ ಮಾಡಿ PDF ಬರ್ತದೆ. ಸ್ನೇಹಿತರೆ, ಅದು ಕೂಡ ಓದ್ಬೋದು. ಇಲ್ಲಾಂದ್ರೆ ಯಾವ್ದಾದ್ರು ಜೆರಾಕ್ಸ್ ಅಂಗಡಿಯಲ್ಲಿ ಆಲ್ರೆಡಿ ತೆಗೆದಿಟ್ಟಿರ್ತಾರೆ, ನೀವು ಗೋರ್ಮೆಂಟ್ ಬುಕ್ದೊಂದು PDF ಕೊಡು ಅಂದ್ರೆ ಅವರು PDF ಕೊಟ್ಟು ಬಿಡ್ತಾರೆ. ಸ್ನೇಹಿತರೆ, ಒಂದು ಸಲ ನಾವು 6ರಿಂದ 12ನೇ ತರಗತಿ ಪುಸ್ತಕಗಳನ್ನು ಓದಲೇಬೇಕು. ಸ್ನೇಹಿತರೆ, ಅತಿ ಹೆಚ್ಚು ಅಂದ್ರೆ ಮ್ಯಾಕ್ಸಿಮಮ್ ಪ್ರಶ್ನೆಗಳು ಕೇಳೋದೇ ಇಲ್ಲಿದಿಂದ. ಹೀಗಾಗಿ ಒಂದು ಸಲ ಈ ಪುಸ್ತಕಗಳಿಂದ ಓದಿ, ಬರೀ ಓದೋದಲ್ಲ ಸ್ನೇಹಿತರೆ, ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ನೋಟ್ಸ್ ಮಾಡ್ಕೊಂಡು ಇಟ್ಕೋಬೇಕಾಗುತ್ತೆ. ಸ್ನೇಹಿತರೆ, ಹೆಂಗಪ್ಪ ನೋಟ್ಸ್ ಮಾಡ್ಕೋಬೇಕು ನೋಡೋದಾದ್ರು ಮೊದಲನೇದಾಗಿ ಸ್ನೇಹಿತರೆ, ನೀವು ಒಂದು ಉದಾಹರಣೆಗೆ 6ನೇ ತರಗತಿ ಪುಸ್ತಕ ತೊಗೊಂಡ್ರೆ ಸ್ನೇಹಿತರೆ, ಅಲ್ಲಿ ಇತಿಹಾಸ ಇದೆ, ಭೂಗೋಳ ಇದೆ, ಪೌರನೀತಿ ಇದೆ, ಅರ್ಥಶಾಸ್ತ್ರ ಇರುತ್ತೆ. ಈ ಎಲ್ಲವನ್ನ ಮೊದಲನೇದಾಗಿ ನಾವು 6ನೇ ತರಗತಿ ಇತಿಹಾಸ ಪುಸ್ತಕ ಭಾಗ 1, ಭಾಗ 2, 7ನೇ ತರಗತಿ ಇತಿಹಾಸ ಭಾಗ 1, ಭಾಗ 2, ಹಿಂಗೆ 12ನೇ ತರಗತಿ ತನ ಎಷ್ಟು ಇತಿಹಾಸದ ಮೊದಲಿಗೆ ಇತಿಹಾಸವನ್ನು ಎಲ್ಲವನ್ನು ಓದಿ ಒಂದು ಕಡೆ ನಿಮಗೆ ಗೊತ್ತಿಲ್ಲ ಅಂದ್ರೆ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನ ಒಂದು ಕಡೆ ಮಾಡ್ಕೊಂಡು ಇಟ್ಕೋಬೇಕು. ಸ್ನೇಹಿತರೆ, ಇತಿಹಾಸ ಮುಗಿದ ತಕ್ಷಣ ಭೂಗೋಳ ಓದೋ ಸ್ನೇಹಿತರೆ, ಅದು ಸೇಮ್ 6ರಿಂದ 1 ಮತ್ತು 2 ಭಾಗ, 7ನೇ ತರಗತಿ 1 ಮತ್ತು 2 ಭಾಗ, 8ನೇ ತರಗತಿ ಹಿಂಗೆ 12ನೇ ತರಗತಿ ತನ ಓದಿ ಒಂದು ಕಡೆ ಕರೆಕ್ಟ್ ನೋಟ್ಸ್ ಮಾಡಿ ಇಟ್ಕೊಂಡ್ರೆ ಸ್ನೇಹಿತರೆ ನಮಗೆ ಮುಂಬರುವ ಎಕ್ಸಾಮ್ ಭಾರಿ ಉಪಯೋಗ ಆಗ್ತಾವ ನಾವು ಹೇಳ್ತೇವೆ. ಸ್ನೇಹಿತರೆ, ಈ ರೀತಿ ಎಲ್ಲ ವಿಷಯಗಳನ್ನ ಹಿಂಗೆ ಮಾಡ್ಬೇಕು. ಅದೇ ರೀತಿ ಸೈನ್ಸ್ ಕೂಡ 6ರಿಂದ 10ನೇ ತರಗತಿ ತನ ಗೋರ್ಮೆಂಟ್ ಬುಕ್ ಮತ್ತು ಸೈನ್ಸ್ PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಸೈನ್ಸ್ ಇರ್ತವೆ. ಸ್ನೇಹಿತರೆ, ಅವು ಕೂಡ ಕ್ವಶನ್ಗಳ ಎಷ್ಟು ಸಲ ಕೇಳಿದಾರೆ. ಸ್ನೇಹಿತರೆ, ಈ ರೀತಿ ನಾವು ಮೊದಲಿಗೆ 6ರಿಂದ 12ನೇ ತರಗತಿಯ ಎಲ್ಲ ಒಂದು ಇಂಪಾರ್ಟೆಂಟ್ಸ್ ಪಾಯಿಂಟ್ಸ್ ಮಾಡಿ ಒಂದು ಸಲ ಇದನ್ನು ಕರೆಕ್ಟಾಗಿ ಕ್ಲಿಯರ್ ಆಗಿ ಓದಿ ಮುಗಿಸ್ಬೇಕು. ಸ್ನೇಹಿತರೆ, ಹಾಗಾದ್ರೆ ಬರೀ ಈ ಗೋರ್ಮೆಂಟ್ ಬುಕ್ ಓದಿದ್ರೆ ಮಾತ್ರ ಜಾಬ್ ಆಗ್ತಾ ಹೇಳಕ್ ಬರಲ್ಲ. ಸ್ನೇಹಿತರೆ, ಯಾಕಂದ್ರೆ ಕೆಲವೊಂದು ಎಕ್ಸಾಮ್ಗಳು ಕ್ವಶನ್ಗಳು ಪ್ರಶ್ನೆಗಳು ಬಹಳ ಕಠಿಣ ಕೇಳಿರ್ತಾನೆ, ಟಫ್ ಕೇಳಿರ್ತಾನೆ. ಬಟ್ ಅವಕ್ಕೆ ನಾವು ಏನು ಮಾಡ್ಬೇಕಂತ ಇದಕ್ಕೆ ಇನ್ನೂ ಹೆಚ್ಚಿನ ಆಥರ್ ಪುಸ್ತಕ ಇಲ್ಲಿ ಹೆಂಗೆ ನಾವು ಸ್ನೇಹಿತರೆ ಗೋರ್ಮೆಂಟ್ ಬುಕ್ದಾಗ ಇತಿಹಾಸ ಜಿಯೋಗ್ರಫಿ ಓದಿವಲ್ಲ
ಹಾಗೆ ಇತಿಹಾಸಕ್ಕೆ ಒಂದು ಬೆಸ್ಟ್ ಬುಕ್ ಅಂತ ಇರುತ್ತೆ ಸ್ನೇಹಿತರೆ, ಅಥವಾ ಬೆಸ್ಟ್ ಆಥರ್ ಬುಕ್ ಇರುತ್ತೆ. ಆ ಬುಕ್ಕನ್ನು ನಾವು ಓದಲೇಬೇಕಾಗ್ತದೆ. ಯಾಕಂದ್ರೆ ನಾವು ಡಿಗ್ರಿ ಮ್ಯಾಗಿನ PSI ಆಗಿರ್ಬೋದು, ESI ಆಗಿರ್ಬೋದು, ಇಲ್ಲ CTI ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಆಗಿರ್ಬೋದು, FDA ಎಕ್ಸಾಮ್ ಕ್ಲಿಯರ್ ಮಾಡ್ಬೇಕಂದ್ರೆ ಗೌರ್ಮೆಂಟ್ ಬುಕ್ಕನ್ನು ಓದಬೇಕು, ಪ್ಲಸ್ ಬೆಸ್ಟ್ ಆಥರ್ ಬುಕ್ನು ಓದಬೇಕಾಗುತ್ತೆ. ಹಾಗಾದ್ರೆ ಸ್ನೇಹಿತರೆ, ಮೊದಲಿಗೆ ನಾವು ಗೌರ್ಮೆಂಟ್ ಬುಕ್ಕವನ್ನು ಓದಿ ಒಂದು ಕಡೆ ನೋಟ್ಸ್ ಮಾಡಿ ಇಟ್ಕೊಂಡ್ರೆ ಸ್ನೇಹಿತರೆ, ಮುಂದೆ ಆಥರ್ ಬುಕ್ ಓದುವಾಗ ಅವು ಯೂಸ್ ಆಗುತ್ತೆ ಸ್ನೇಹಿತರೆ. ಹಾಗಾದ್ರೆ ಪ್ರಮುಖ ಬೆಸ್ಟ್ ಆಥರ್ ಬುಕ್ಸ್ ನೋಡೋದಾದ್ರೆ ಸ್ನೇಹಿತರೆ, ಇತಿಹಾಸ ಮೊದಲನೇದಾಗಿ ಯಾವಪ್ಪ ಅಂದ್ರೆ ಇತಿಹಾಸ ಅಂತ ಹೇಳ್ತೇವೆ ಸ್ನೇಹಿತರೆ. ಯಾವುದೇ ಎಕ್ಸಾಮ್ ತೋರು 10 ರಿಂದ 15 ಪ್ರಶ್ನೆಗಳು ಇತಿಹಾಸದ ಮೇಲೆ ಕೇಳ್ತಿರ್ತಾನೆ ಸ್ನೇಹಿತರೆ. ಹಾಗಾದ್ರೆ ನಾವು ಇತಿಹಾಸವನ್ನ ಸಮಗ್ರವಾಗಿ ಓದಬೇಕು, ಒಂದ್ಸಲ ಕರೆಕ್ಟ್ ಆಗಿ ಓದ್ಬೇಕಂದ್ರೆ ಸ್ನೇಹಿತರೆ ಯಾವ ಬೆಸ್ಟ್ ಬುಕ್ ಇದೆ ಅಂದ್ರೆ ಸ್ನೇಹಿತರೆ, ಮೊದಲನೇದಾಗಿ ನೋಡಿದ್ರೆ ಭಾರತದ ಇತಿಹಾಸ ಇಲ್ಲಿದೆ ಸ್ನೇಹಿತರೆ. ಮೊದಲನೇ ಪುಸ್ತಕ ಭಾರತದ ಇತಿಹಾಸ ಇದೆ. ಇನ್ನು ಎರಡನೇದಿದೆ ಸ್ನೇಹಿತರೆ, ಇದು ಕೂಡ ಸಮಗ್ರ ಭಾರತದ ಇತಿಹಾಸ ಇದೆ ಸ್ನೇಹಿತರೆ. ಈ ಎರಡು ಬೆಸ್ಟ್ ಬುಕ್ ಇದೆ ಸ್ನೇಹಿತರೆ. ನೀವು ಇತಿಹಾಸ ಈ ಬುಕ್ ಯಾವುದಾದ್ರೂ ಇದರಲ್ಲಿ ಒಂದು ಸಲ ಓದಿಬಿಟ್ರೆ ಸ್ನೇಹಿತರೆ, ಭಾರತದ ಪ್ರಾಚೀನ ಇತಿಹಾಸ ಹಿಡ್ಕೊಂಡು 1964 ಸ್ವತಂತ್ರ ಸಿಗುವವರೆಗೂ ಕೂಡ ನಮ್ಮ ಈ ದೇಶದಲ್ಲಿ ಏನೇನು ಘಟನೆ ನಡೆದ ಎಲ್ಲ ಮಾಹಿತಿ ಎರಡು ಪುಸ್ತಕದಲ್ಲಿ ಸ್ನೇಹಿತರೆ. ಎರಡರಲ್ಲಿ ಒಂದು ಓದ್ಬೋದು ನೀವು ಯಾವುದೇ ನೋಡಿ ಸ್ನೇಹಿತರೆ. ಮೊದಲನೇದು ಭಾರತ ಇತಿಹಾಸ ಇದರಲ್ಲಿ, ಇದು KNA ಅವರು ಬರೆದಂಥದ್ದು. ಇದರಲ್ಲಿ ಬರೇ ಇತಿಹಾಸದ ಬಗ್ಗೆ ಬರೀ ಚಾಪ್ಟರ್ ಇಲ್ಲ ಸ್ನೇಹಿತರೆ. ಪ್ರತಿಯೊಂದು ಚಾಪ್ಟರ್ ನಂತರ ಒಂದು 20 ಆಗಿರ್ಬೋದು, 30 ಆಗಿರ್ಬೋದು, 40 ಆಗಿರ್ಬೋದು, ಒಂದು 100 ಪ್ರಶ್ನೆನೂ ಕೊಟ್ಟಿದ್ದಾರೆ. ಆಲ್ರೆಡಿ ಎಕ್ಸಾಮ್ದಲ್ಲಿ ಕೇಳಿದಂಥ ಪ್ರಶ್ನೆಗಳು ಕೂಡ ಈ ಒಂದು ಭಾರತ ಇತಿಹಾಸ KNA ಅವರು ಬರೆದಲ್ಲ ಸ್ನೇಹಿತರೆ, ಅದರಲ್ಲಿದೆ. ಸುಮಾರು 4000ಕ್ಕೆ ಹೆಚ್ಚು ಬಹು ಆಯ್ಕೆ ಮಲ್ಟಿಪಲ್ ಕ್ವಶನ್ ಕೂಡ ಇದರಲ್ಲಿದೆ ಸ್ನೇಹಿತರೆ. ಹಾಗಾಗಿ ಒಂದು ಸಲ ನೀವು ಯಾವುದೇ KS ಲೆವೆಲ್ ತನಕ ಎಕ್ಸಾಮ್ ಕ್ಲಿಯರ್ ಮಾಡ್ಬೋದು ಈ KNA ಅವ್ರ ಬುಕ್ ಹೋದ್ರೆ. ಅದೇ ಸೇಮ್ ಯಾವುದು ಡಾಕ್ಟರ್ K ಸದಾಶಿವ ಅವರು ಬರೆದಂಥದ್ದು ಸಮಗ್ರ ಭಾರತದ ಇತಿಹಾಸ ಅಂತ ಕರಿತೀವಿ ಸ್ನೇಹಿತರೆ. ಇದು ಕೂಡ ಅದೇ, ಇವರು ಕೂಡ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಒಂದು ಸಲ ಈ ಪುಸ್ತಕ ಎರಡರಲ್ಲಿ ಒಂದು ನಾವು ಓದಲೇಬೇಕಾದ ಸ್ನೇಹಿತರೆ. ಮಿನಿಮಮ್ ಇದು 1000ಕ್ಕಿಂತ ಹೆಚ್ಚಿನ ಪುಟಗಳು ಒಂದೇ ಇದು ನೋಡ್ಬೇಕಾದ ಸ್ನೇಹಿತರು. ಯಾಕಂದ್ರೆ ಈಗಿನ ಒಂದು ವಿದ್ಯಾರ್ಥಿಗಳು ಎಷ್ಟು ಪೇಜಸ್ ಇರುವಂತ ಪುಸ್ತಕ ಓದೋದು ಅಸಾಧ್ಯವಾಗ್ತದೆ. ಬಟ್ ಯಾರ ದೊಡ್ಡ ಎಕ್ಸಾಮ್ ಕ್ಲಿಯರ್ ಮಾಡಬೇಕು ಇದೊಂದು ಸಲ ಓದಲೇಬೇಕಾದ ಸ್ನೇಹಿತರೆ. ಇಲ್ಲ ಇದಕ್ಕೆ ಈಜಿ ಮೆಥಡ್ ಯಾವ್ದು ನೋಡೋದ ಸ್ನೇಹಿತರೆ, ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಅತಿ ಕಡಿಮೆ ಪೇಜು ಅದರಲ್ಲೇ ಇಂಪಾರ್ಟೆಂಟ್ ಪಾಯಿಂಟ್ಸ್ ಕೊಟ್ಟಂತ 2 ಇತಿಹಾಸ ಪುಸ್ತಕಗಳನ್ನು ನೋಡಿದ ಸ್ನೇಹಿತರೆ. ಮೊದಲನೇದಾಗಿ ಯಾವುದಿದೆ ಸ್ನೇಹಿತರೆ, ಭಾರತದ ಇತಿಹಾಸ ಇದೆ ನೋಡಿ ಸ್ನೇಹಿತರೆ. ಇಲ್ಲಿ ಹುಸೇನಪ್ಪ ನಾಯಕ್ ಅವರು ಬರೆದಂತ ಭಾರತದ ಇತಿಹಾಸ ಇದೆ. ನೆಕ್ಸ್ಟ್ ಇದು ಭಾರತ ಇತಿಹಾಸ ಸಂಜೀವಿನಿ ಅಂತ ಇದೆ ಸ್ನೇಹಿತರೆ. ಇದು ಶರಣಯ್ಯ ಭಂಡಾರಿಮಠ ಸರ್ ಬರೆದಂಥದ್ದು. ಇದು ಹುಸೇನಪ್ಪ ನಾಯಕ್ ಅವರು ಬರೆದಂಥದ್ದು ಸ್ನೇಹಿತರೆ. ಬಹಳ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನ ತೆಗೆದು ಇವರು ಕೊಟ್ಟಿದ್ದಾರೆ ಸ್ನೇಹಿತರೆ. ಕಡಿಮೆ ಪೇಜ್ದಲ್ಲಿದೆ. ಇವು ಯಾರು ದೊಡ್ಡ ಪುಸ್ತಕ ಓದಲ್ಲ ಅಂತಿರಲ್ಲ ಸ್ನೇಹಿತರೆ, ಅವರು ಇದು ಒಂದು ಬಾರಿ ನಾವು ಓದ್ಬೇಕು. ಇದು ಓದ್ರಿ ಇಲ್ಲ ನಾವು ಇದನ್ನೇ ಓದ್ತೀವಿ ಅಂದ್ರೆ ಇದನ್ನು ಓದ್ಬೇಕು ಸ್ನೇಹಿತರೆ. ದೊಡ್ಡ ಪುಸ್ತಕ ಅಂದರೆ 1000ಕ್ಕಿಂತ ಹೆಚ್ಚಿನ ಪೇಜ್ ಇದೆ. ಬಟ್ ಇದು ಆಲಾರ್ದವರು ಇವು ಕಡಿಮೆ ಪೇಜಲ್ಲಿದೆ. ಇವು 2 ಪುಸ್ತಕಗಳು ಒಂದು ಓದ್ಬೇಕು ಸ್ನೇಹಿತರೆ. ವಿತ್ 6 ರಿಂದ 12ನೇ ತರಗತಿವರೆಗೆ ನೀವು ಇತಿಹಾಸ ಏನು ಇಂಪಾರ್ಟೆಂಟ್ ಪಾಯಿಂಟ್ಸ್ ನೋಟ್ಸ್ ಮಾಡಿರ್ತಾರೆ ಸ್ನೇಹಿತರೆ, ಆ ನೋಟ್ಸು ಪ್ಲಸ್ ಇದರಲ್ಲಿ ಯಾವ್ದಾದ್ರು ಒಂದು ಬುಕ್ ಅವನ್ನು ಓದ್ಬೇಕು ಸ್ನೇಹಿತರೆ. ಪ್ಲಸ್ ಕ್ವಶನ್ ಪೇಪರ್ ಬಿಡಿಸ್ಬೇಕು. ಅಂದಾಗ ನೀವು ಇತಿಹಾಸದಲ್ಲಿ ಎಷ್ಟೇ ಒಂದು 10 ರಿಂದ 15 ಪ್ರಶ್ನೆಗಳನ್ನು ಕೇಳಿದ್ರು ಕೂಡ ನಾವು ಆನ್ಸರನ್ನು ಮಾಡಬಹುದು ಸ್ನೇಹಿತರೆ. ನೆಕ್ಸ್ಟ್ ಇನ್ನು ಇತಿಹಾಸ ಮುಗಿದ್ಬೇಕ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಯಾವುದು ಸ್ನೇಹಿತರೆ, ಅತಿ ಹೆಚ್ಚು ಪ್ರಶ್ನೆಗಳು ಬರುವಂತ ಒಂದು ಇತಿಹಾಸದ ಸರಿಸಮಾನ ಪ್ರಶ್ನೆಗಳನ್ನ ಕೇಳ್ತಾನೆ ಸ್ನೇಹಿತರೆ. ಯಾವ್ದಪ್ಪ ಅಂದ್ರೆ ಅದು ಸಂವಿಧಾನ ಸಬ್ಜೆಕ್ಟ್ ಅಂತ ಹೇಳ್ತೇವೆ ಸ್ನೇಹಿತರೆ. ಯಾವ್ದಪ್ಪ ಬೆಸ್ಟ್ ಬುಕ್ ನೋಡಿದ್ರೆ ಸ್ನೇಹಿತರೆ, PS ಗಂಗಾಧರ್ ಸರ್ ಬರೆದಂಥವ್ರದ್ದು ಸ್ನೇಹಿತರೆ. ಇವರು ಬರೆದಾರ ಭಾರತದ ಸಂವಿಧಾನ ಮತ್ತು ರಾಜಕೀಯ ಒಂದು ಪುಸ್ತಕ ಬರೆದಾರ ಸ್ನೇಹಿತರೆ. ಇನ್ನೊಂದು ಕೂಡ ಬರೆದಾರ ಭಾರತ ಸಂವಿಧಾನ PSI PC ಅಂತ. ಇವೆರಡೂ ಪುಸ್ತಕಗಳನ್ನ ಯಾರಾದ್ರೂ ಓದ್ರೆ ನೀವು ಸಂವಿಧಾನ ಮೇಲೆ 10 ರಿಂದ 15 ಪ್ರಶ್ನೆ ಕೇಳಿದ್ರೆ ಈಸಿಯಾಗಿ ಉತ್ತರ ಕೊಡ್ಬೋದು ಸ್ನೇಹಿತರೆ. ಯಾಕಂದ್ರೆ ಇದು ಬಹಳಷ್ಟು ಎಡಿಷನ್ 21 ಎಡಿಷನ್ ಆಗಿದೆ ಸ್ನೇಹಿತರೆ. ಪ್ರತಿ ವರ್ಷ ಹಂಗೆ ತಿದ್ದುಪಡಿ ಮಾಡ್ಕೋತೆ ಬರೀತಾ ಇದ್ದಾರೆ ಸ್ನೇಹಿತರೆ. ಒಳ್ಳೆ ಡೀಪ್ ಮಾಹಿತಿ KS ಲೆವೆಲ್ ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಅದೇ ರೀತಿ ಇಲ್ಲಿ ಇನ್ನೊಂದು ಇದು ಇದೆ ಸ್ನೇಹಿತರೆ, ಇಲ್ಲಿ ಭಾರತ ಸಂವಿಧಾನ ಅವರೇ ಇನ್ನೊಂದು ಬರೆದಾರೆ ಸ್ನೇಹಿತರೆ. ಎಲ್ಲ ರೀತಿಯ ಪ್ರಶ್ನೆಗಳು ಕೊಟ್ಟಿದ್ದಾರೆ. ಪ್ರತಿಯೊಂದು ಚಾಪ್ಟರ್ ಮೇಲೆ ಏನೇನು ಪ್ರಶ್ನೆ ಕೇಳಿದಾರೆ ಅನ್ನೋದು ಇದರಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಹೀಗಾಗಿ ಇವು ಎರಡನ್ನು ನೀವು ಓದಬೇಕಾದ್ರೆ ಸ್ನೇಹಿತರೆ ಸಂವಿಧಾನ ಸಂಬಂಧಪಟ್ಟಂಗ. ಇಲ್ಲ ಸ್ನೇಹಿತರೆ, ಇನ್ನೊಂದು ಬೆಸ್ಟ್ ಬುಕ್ ಸಂವಿಧಾನ ನೋಡೋ ಸ್ನೇಹಿತರೆ, ಅದು ಭಾರತದ ಸಂವಿಧಾನ ಅಂತ ಬರೆದಾರ ಸ್ನೇಹಿತರೆ. ಯಾರು ಬರೆದಾರಪ್ಪ ಅಂದ್ರೆ ಅದು ನಮ್ಮ KM ಸುರೇಶ್ ಅವರು. KM ಸುರೇಶ್ ಅವರು ಎಲ್ಲ ವಿಷಯದ ಮೇಲೆ ಒಂದು ಪುಸ್ತಕ ಬರೆದಾರ ಸ್ನೇಹಿತರೆ. ಬಟ್ ಅದರಲ್ಲಿ ಕೂಡ ಯಾವುದಿದು
ಭಾರತದ ಸಂವಿಧಾನ ಸ್ನೇಹಿತರೆ ಇದು ಕೂಡ ಬೆಸ್ಟ್ ಬುಕ್ ಇದೆ. ನಿಮಗೆ PS ಗಂಗಾಧರದು ಓದಲಿಕ್ಕೆ ಒಂದು ಸ್ವಲ್ಪ ಇಂಟ್ರೆಸ್ಟ್ ಬರಲಿಲ್ಲಪ್ಪ ಅಂದರೆ ಇದು ಓದ್ಬೋದು ಸ್ನೇಹಿತರೆ. ಅಗದಿ ಚಂದ ಕಲರ್ಫುಲ್ ಪೇಜ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಎಲ್ಲ ರೀತಿ ಮಾಹಿತಿ ಕೊಟ್ಟಿದ್ದಾರೆ. ಪ್ರತಿಯೊಂದು ಭಾಗಗಳ ಮೇಲೆ ವಿಧಿಗಳ ಮೇಲೆ ಸಂಪೂರ್ಣ ಮಾಹಿತಿ ಇದೆ ಸ್ನೇಹಿತರೆ. ಇದು ಕೂಡ ನೀವು ಓದ್ಬೋದು. ಒಂದು ಗಂಗಾಧರ್ ಓದ್ಬೋದು, ಬಿಟ್ರೆ ಇದು ಓದ್ಬೋದು ಸ್ನೇಹಿತರೆ. ಇವೆರಡರಲ್ಲಿ ಒಂದು ಪರ್ಫೆಕ್ಟ್ ಆದ ಒಂದು ಸ್ನೇಹಿತರೆ. ಅದರ ಜೊತೆಗೆ ಗೌರ್ಮೆಂಟ್ ಪುಸ್ತಕದಲ್ಲಿರುವಂಥ ಪೌರ ನೀತಿ ಅಂತ ಕರಿತೀವಲ್ಲ, 6ರಿಂದ 12 ನೀತಿ ಅದಿಷ್ಟು ಓದಿವಿ ಅಂದ್ರೆ ನಾವು ಸಂವಿಧಾನದಾಗ ಏನೇ ಪ್ರಶ್ನೆ ಕೇಳಿದ್ರೆ ನಾವು ಉತ್ತರ ಕೊಡಬಹುದು ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಜಿಯೋಗ್ರಫಿ, ಭೂಗೋಳ ಮೇಲೂ ಕೂಡ ಸ್ನೇಹಿತರೆ ಅತಿ ಹೆಚ್ಚು ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾನೆ. ನೀವು ಯಾವುದೇ ಎಕ್ಸಾಮ್ ತೋರಿ ಅದು ಕೂಡ ಸೇಮ್ ಇತಿಹಾಸ, ಸಂವಿಧಾನ, ಭೂಗೋಳ ಇವಂತರ ಮೇನ್ ಸಬ್ಜೆಕ್ಟ್ ಅಂತ ಕರಿತೇವೆ ಸ್ನೇಹಿತರೆ. ಇದರಲ್ಲಿ ಕೂಡ ಅತಿ ಹೆಚ್ಚು ಪ್ರಶ್ನೆಗಳು ಬರ್ತಾವ. ಹಾಗಾದ್ರೆ ವೆರಿ ಇಂಪಾರ್ಟೆಂಟ್ ಮೊದಲನೇದು ಯಾವ್ದು, ಭಾರತದ ಭೂಗೋಳಶಾಸ್ತ್ರತೆ ಡಾಕ್ಟರ್ ರಂಗನಾಥ್ ಅವರು ಬರೆದಾರೆ ಸ್ನೇಹಿತರೆ. ಇವರು ಪ್ರತಿಯೊಂದಕ್ಕೆ ಭಾರತದ ಭೂಗೋಳಶಾಸ್ತ್ರ, ಕರ್ನಾಟಕದ ಭೂಗೋಳಶಾಸ್ತ್ರ, ಪ್ರಾದೇಶಿಕ ಭೂಗೋಳಶಾಸ್ತ್ರ, ಪ್ರಾಕೃತಿಕ 4 ಬೇರೆ ಬರೋ ಬುಕ್ ಇವೆ ಸ್ನೇಹಿತರೆ. ನಾವು ದೊಡ್ಡ ಎಕ್ಸಾಮ್ KS ಲೆವೆಲ್ ಓದ್ತೇವೆ ಅಂದ್ರೆ ಈ ಪುಸ್ತಕವನ್ನು ಓದಬೇಕಾಗ್ತದೆ. ಇಲ್ಲ ಸ್ನೇಹಿತರೆ ನಮಗೆ ಒಂದೇ ಪುಸ್ತಕದ ಎಲ್ಲ ಮಾಹಿತಿ ಬೇಕಂದ್ರೆ ಅದು KM ಸುರೇಶ್ ಅವರು ಬರೆದಾರಲ್ಲ ಭೂಗೋಳಶಾಸ್ತ್ರ. ಇದರಲ್ಲಿ ಕರ್ನಾಟಕ ಭೂಗೋಳ ಇದೆ, ಭಾರತ ಭೂಗೋಳ ಇದೆ, ಪ್ರಪಂಚದ ಭೂಗೋಳ ಇದೆ, ಪ್ರಾಕೃತಿಕ ಭೂಗೋಳ. ಈ ಒಂದೇ ಪುಸ್ತಕದಲ್ಲಿ 4 ಭೂಗೋಳದ ಬಗ್ಗೆ ಒಂದೇ ಪುಸ್ತಕದಲ್ಲಿ ಅದು ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನೇ ಕೊಟ್ಟಿದ್ದಾರೆ ಸ್ನೇಹಿತರೆ. ನಾವು PSI PC ಲೆವೆಲ್ SD ಓದ್ತೇವೆ, ಇದು ಭಾರಿ ಬೆಸ್ಟ್ ಬುಕ್ ಅಂತ ಹೇಳ್ತೇವೆ ಸ್ನೇಹಿತರೆ. ಒಂದು ಸಲ ಇದನ್ನು ಓದರೆ ಸ್ನೇಹಿತರೆ, ಇದ್ರ ಜೊತೆಗೆ ಗೋರ್ಮೆಂಟ್ ಬುಕ್ದಲ್ಲಿ 6ರಿಂದ 7ನೇ ತರಗತಿ 8ನೇ ತರಗತಿ ಭೂಗೋಳ ಕೊಟ್ಟಿದ್ದಾನೆ. ಅಲ್ಲಿ ಭಾರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನ ಕೊಟ್ಟಿದ್ದಾನೆ ಸ್ನೇಹಿತರೆ. ಆ ಪಾಯಿಂಟ್ಸ್ ಜೊತೆಗೆ ಈ ಪುಸ್ತಕ ಯಾರು ಇದನ್ನು ಓದ್ತಿರೋ ಸ್ನೇಹಿತರೆ ಆರಾಮಾಗಿ ನಾವು ಎಂಥ ದೊಡ್ಡ ಎಕ್ಸಾಮ್ ಕೂಡ ಕರೆದ್ರು ಕ್ಲಿಯರ್ ಮಾಡ್ಬೋದು. ಇನ್ನು ಅರ್ಥಶಾಸ್ತ್ರ, ಇದು ಕೂಡ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್. ಅರ್ಥಶಾಸ್ತ್ರ ಬುಕ್ದಲ್ಲಿ ಕೂಡ ಪ್ರಶ್ನೆ ಬರ್ಬೋದು ಅಥವಾ ಕರೆಂಟ್ ಅಫೇರ್ಸ್ ಮೇಲೂ ಕೇಳ್ತಾನೆ ಸ್ನೇಹಿತರೆ. ಹಾಗಾದ್ರೆ ಇದಕ್ಕೆ ಬೆಸ್ಟ್ ಬುಕ್ಸ್ ನೋಡಿದ್ರೆ ಸ್ನೇಹಿತರೆ ಮೊದಲನೇದಾಗಿ ಗರಣಿ ಕೃಷ್ಣಮೂರ್ತಿ ಅವರು ಬರೆದಂಥ ಸ್ನೇಹಿತರೆ ಯಾವ್ದಪ್ಪ ಅಂದ್ರೆ ಅದು ಭಾರತದ ಅರ್ಥವ್ಯವಸ್ಥೆ. ಈ ಪುಸ್ತಕ ಇದೆಯಲ್ಲ ಸ್ನೇಹಿತರೆ ಬೆಸ್ಟ್ ಬುಕ್ ಅಂತ ಹೇಳ್ತೇವೆ. ಅದೇ ರೀತಿ ಸಾಮಾನ್ಯ ಅರ್ಥಶಾಸ್ತ್ರ KM ಸುರೇಶ್ ಅವರು ಎಲ್ಲ ವಿಷಯ ಮೇಲೆ ಪುಸ್ತಕ ಬರೆದ, ಅದರಲ್ಲಿ ಅರ್ಥಶಾಸ್ತ್ರ ಕೂಡ ಬರೆದಾರೆ ಸ್ನೇಹಿತರೆ. ನಮಗೆ ಪಾಯಿಂಟ್ ಬೇಕಪ್ಪ ಅಂದ್ರೆ ಇಂಪಾರ್ಟೆಂಟ್ ಅಂದ್ರೆ ಅದು ಈ KM ಸುರೇಶ್ ಅವ್ರ ಬುಕ್ದಲ್ಲಿದೆ. ಸ್ವಲ್ಪ ನಮಗೆ ಡೀಪ್ ಮಾಹಿತಿ ಬೇಕಪ್ಪ ಅಂದ್ರೆ ಇದು ಗರಣಿ ಕೃಷ್ಣಮೂರ್ತಿ ಅವರು ಬರೆದ ಈ ಪುಸ್ತಕದ ಮಾಹಿತಿ ಇದೆ ಸ್ನೇಹಿತರೆ. ಎರಡರಲ್ಲಿ ಒಂದು ತೋರಿ ಯಾವ ತೊಂದರೂ ಬೆಸ್ಟ್ ಇದೆ. ಬಟ್ ಒಂದನ್ನು ನಾವು ಕರೆಕ್ಟಾಗಿ ಒಂದು ಪುಸ್ತಕನೇ 10 ಸಲ ಕರೆಕ್ಟಾಗಿ ಓದ್ಬೇಕು ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಏನು ವಿಜ್ಞಾನ ಮತ್ತು ತಂತ್ರಜ್ಞಾನ ಸ್ನೇಹಿತರೆ. ವಿಜ್ಞಾನ ಮೇಲೂ ಕೂಡ ಒಂದೊಂದು ಸಲ ಪ್ರಶ್ನೆಗಳು 15ರಿಂದ 20 ತನಕ ಕೇಳುವ ಸಾಧ್ಯತೆ ಇರುತ್ತೆ ಸ್ನೇಹಿತರೆ. ಯಾಕಂದ್ರೆ ಬಹಳಷ್ಟು ಎಕ್ಸಾಮ್ಗಳನ್ನ ಈ ಆರ್ಟ್ಸ್ ಬ್ಯಾಕ್ಗ್ರೌಂಡ್ ವಿದ್ಯಾರ್ಥಿಗಳು ಬರೀತಾರೆ ಅಂತೇಳಿ ಸೈನ್ಸ್ ಮೇಲೆ ಜಾಸ್ತಿ ಕೇಳಿರ್ತಾನ, ಇಲ್ಲ ಮ್ಯಾಥ್ಸ್ ಮೇಲೆ ಮೆಂಟಲಿಟಿ ಮೇಲೆ ಜಾಸ್ತಿ ಕೇಳುತ್ತೆ. ಹಿಂಗಾಗಿ ನಾವು ವಿಜ್ಞಾನ ವಿಷಯವನ್ನು ನೆಗ್ಲೆಕ್ಟ್ ಮಾಡಬಾರ್ದು ಸ್ನೇಹಿತರೆ. ಅದಕ್ಕೆ ಸಂಬಂಧಪಟ್ಟಾಗ ಯಾವ ಇಂಪಾರ್ಟೆಂಟ್ ಪುಸ್ತಕ ನೋಡೋ ಸ್ನೇಹಿತರೆ, ಮೊದಲನೇದಾಗಿ ಸಾಮಾನ್ಯ ವಿಜ್ಞಾನ ತಂತ್ರಜ್ಞಾನ ಇದೆ KM ಸುರೇಶ್ ಅವರು ಬರೆದಂಥ ಸ್ನೇಹಿತರೆ. ನೀವು ಆ ಪುಸ್ತಕವನ್ನು ಓದ್ಬೋದು. ಇಲ್ಲ 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇದೆ ಸ್ನೇಹಿತರೆ, ರವಿ HN ಸರ್ ಅವರು ಬರೆದಂಥ. ಈ ಎರಡರಲ್ಲಿ ಯಾವುದು ಒಂದು ತೋರಿ ಸ್ನೇಹಿತರೆ. ಬಟ್ PC ಲೆವೆಲ್ ಓದಂಥ ಹುಡುಗರಿಗೆ ಇದು KM ಸುರೇಶ್ ಅವರು ತೋರಿ ಸ್ನೇಹಿತರೆ. ಅದಕ್ಕೆ ಹೆಚ್ಚಿನ ಉದ್ಯೋಗ ಓದ್ತಿರಪ್ಪ ಅಂದ್ರೆ ನೀವು ಈ 4G ಸೈನ್ಸ್ ತೋರಿ ಸ್ನೇಹಿತರೆ. ಸ್ವಲ್ಪ ಡೀಪ್ ಮಾಹಿತಿ ಕೊಟ್ಟಾರೆ. ಬಟ್ ಯಾವುದಾದ್ರೂ ಒಂದು ಪರ್ಫೆಕ್ಟ್ ಮಾಡಿ ಸ್ನೇಹಿತರೆ. ಇದ್ರ ಜೊತೆಗೆ 6ರಿಂದ 12ನೇ ತರಗತಿ ಇಲ್ಲಿ ಬರುವಂಥ ವಿಜ್ಞಾನದ ಪ್ರಮುಖ ಪಾಯಿಂಟ್ಸ್ ಆಲ್ರೆಡಿ ನೀವು ನೋಟ್ಸ್ ಮಾಡಿದ್ದಾರೆ ಸ್ನೇಹಿತರೆ. ಅವ್ರ ಜೊತೆಗೆ ಈ ಒಂದು ಪುಸ್ತಕವನ್ನು ಓದಿದ್ರೆ ನಾವು ಇದು ಕೂಡ ಯಾವುದೇ ಕ್ವಶನ್ ಕೇಳಿದ್ರೆ ನಾವು ಕ್ಲಿಯರ್ ಮಾಡ್ಬೋದು ಸ್ನೇಹಿತರೆ. ಇನ್ನು ಮೆಂಟಲ್ ಎಬಿಲಿಟಿ, ನಾವು ಭಾಳ ಸಲ ಮೆಂಟಲ್ ಎಬಿಲಿಟಿನೇ ನೆಗ್ಲೆಕ್ಟ್ ಮಾಡ್ತೇವೆ ಸ್ನೇಹಿತರೆ. ಬಟ್ ಮೆಂಟಲ್ ಎಬಿಲಿಟಿ ಮೇಲೆ ಕೂಡ 10ರಿಂದ 12 ಪ್ರಶ್ನೆ ಕೇಳ್ತಾನೆ. ಕೆಲವೊಂದು ಸಲ 20 ಪ್ರಶ್ನೆಗಳು ಕೇಳಿದ ಉದಾಹರಣೆ ಕೂಡ ಇವೆ ಸ್ನೇಹಿತರೆ. ಯಾವ್ದು ಬೇಕು ತೋರಿಸ್ತಾರೆ. ಬಟ್ ಇಂಪಾರ್ಟೆಂಟ್ ನೋಡಿದ್ರೆ ಸ್ನೇಹಿತರೆ ಪರಿಮಾಣಾತ್ಮಕ ಸಾಮರ್ಥ್ಯ ಅಂತೇಳಿ RS ಅಗರ್ವಾಲ್ ಅವರು ಬರೆದಂಥದ್ದು, ಇಲ್ಲ ಮಾನಸಿಕ ಸಾಮರ್ಥ್ಯ ಮಂಜುನಾಥ್ ಬಾಡ್ಗಿ ಸರ್ ಬರೆದಂಥದ್ದು. ಎರಡರಲ್ಲಿ ಒಂದು ಪುಸ್ತಕ ತೊಗೊಂಡು ಸ್ನೇಹಿತರೆ ಪ್ರತಿಯೊಂದು ಲೆಕ್ಕವನ್ನು ಅದನ್ನೇ ನಾವು 10 ಸಲ ಬಿಡಿಸ್ಕೋತ ಹೋದ್ರೆ ನಾವು ಮೆಂಟಲಿಟಿ ಮೇಲೆ ಏನು ಪ್ರಶ್ನೆ ಕೇಳಿದ್ರು ಕೂಡ ನಾವು ಉತ್ತರ ಕೊಡ್ಬೋದು ಸ್ನೇಹಿತರೆ. ಅದೇ ರೀತಿ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಏನು ಪ್ರಶ್ನೆ ಕೇಳಿದಾನೆ ಅದೇ ಅವು ನೋಡ್ಕೊಂಡೇವೆ ಸ್ನೇಹಿತರೆ. ನಾವು ಈಜಿಯಾಗಿ ಮೆಂಟಲಿಟಿ ಮೇಲೆ ಕೂಡ ನಾವು ಸ್ಕೋರ್ ಮಾಡ್ಬೋದು ಸ್ನೇಹಿತರೆ. ಇದರ ಜೊತೆಗೆ ಕರೆಂಟ್ ಅಫೇರ್ಸ್ ಪ್ರಚಲಿತ ಘಟನೆಗಳು, ಹೆಂಗ ನಾವು ಇತಿಹಾಸ ಓದ್ತೇವೆ, ಸಂವಿಧಾನ ಓದ್ತೇವೆ, ಜಿಯೋಗ್ರಫಿ ಓದ್ತೇವೆ, ಎಕನಾಮಿಕ್ಸ್, ಸೈನ್ಸ್, ಕರೆಂಟ್ ಅಫೇರ್ಸು ಇಂಪಾರ್ಟೆಂಟ್ 8ರಿಂದ 12 ಪ್ರಶ್ನೆಗಳು ಇರ್ತಾವೆ ಸ್ನೇಹಿತರೆ. ಹಾಗಾದ್ರೆ ಇದಕ್ಕೆ ಏನೇನು ಓದ್ಬೇಕು ನೋಡೋ ಸ್ನೇಹಿತರೆ, ಮೊದಲನೇದಾಗಿ
ಒಂದು ಮ್ಯಾಗ್ಝಿನ್ ಓದ್ಕೊತಿರ್ಬೇಕಾದ ಸ್ನೇಹಿತರೆ ಪ್ರತಿ ತಿಂಗಳು ಏನೇನು ನಡೀತಾವ, ಅಥವಾ ನೀವು ಓದ್ ತಿಂಗಳ ಅದರ ಹಿಂದಿನ ತಿಂಗಳು ನೀವು ಕರೆಂಟ್ ಅಫೇರ್ಸ್ ನೋಡಿಲ್ಲ, ಒಂದು ಮ್ಯಾಗ್ಝಿನ್ ತೊಗೊಂಡ್ರೆ ಅಂದ್ರೆ ಅದರ ಎಲ್ಲ ಮಾಹಿತಿ ಕೊಟ್ಟಿರ್ತಾರೆ ಸ್ನೇಹಿತರೆ. ಯಾವುದಪ್ಪ ಅಂದ್ರೆ ಪ್ರಸ್ತುತ ಬೆಸ್ಟ್ ಮ್ಯಾಗ್ಝಿನ್ ನೋಡಿದ್ರೆ ಸ್ನೇಹಿತರೆ ಸ್ಪರ್ಧಾ ವಿಜೇತ. ಕಳೆದ ಒಂದು 6 ತಿಂಗಳ ಒಂದು ಮ್ಯಾಗ್ಝಿನ್ ನಾವು ಕಲೆಕ್ಟ್ ಮಾಡಿ ಇಟ್ಕೋಬೇಕು ಸ್ನೇಹಿತರೆ. ಅದರಲ್ಲಿರುವಂಥ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ಒಂದು ಕಡೆ ನೋಟ್ಸ್ ಮಾಡಿ ಇಟ್ಕೋಬೇಕು ಸ್ನೇಹಿತರೆ. ಅಷ್ಟು ಅಲ್ಲಿನ ಕಡೆಗೆ ನಮಗೆ ಈ ಸ್ಪರ್ಧಾ ವಿಜೇತ ಫ್ರಂಟ್ ಲೈನಲ್ಲಿ ಇರ್ತಾರೆ ಸ್ನೇಹಿತರೆ. ಯಾರ್ಯಾರು ನೇಮಕಾತಿ ಆಗಿದ್ದಾರೆ, ಯಾರ್ಯಾರು ನಿಧನವಾಗಿದ್ದಾರೆ, ಯಾರಿಗೆ ಪ್ರಶಸ್ತಿ ಕೊಟ್ಟಿದ್ದಾರೆ, ಈ ಫ್ರಂಟ್ ಪೇಜಲ್ಲಿ ಎಷ್ಟೋ ಕ್ವಶನ್ಗಳು ಬಂದೋಗಿವೆ ಸ್ನೇಹಿತರೆ. ಹಾಗಾಗಿ ಒಂದು ಸಲ ಸ್ಪರ್ಧಾ ವಿಜೇತನ ನಾವು ಕರೆಕ್ಟಾಗಿ ನೋಡ್ಕೋಬೇಕು ಸ್ನೇಹಿತರೆ. ಇನ್ನು ಒಂದು ಕರೆಂಟ್ ಅಫೇರ್ಸ್ ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡಬೇಕು ಸ್ನೇಹಿತರೆ. ಈಗಾಗಲೇ ಎಜುಕೇಷನ್ ಸಂಬಂಧಪಟ್ಟಂಗೆ, ಕಾಂಪಿಟೇಟಿವ್ ಸಂಬಂಧಪಟ್ಟಂಗೆ ಸಾವಿರಾರು ಚಾನಲ್ ವರ್ಕ್ ಮಾಡ್ತಾವೆ ಸ್ನೇಹಿತರೆ. ಒಂದು ಚಾನಲ್ ನೀವು ಕರೆಂಟ್ ಅಫೇರ್ಸ್, ಡೈಲಿ ಕರೆಂಟ್ ಅಫೇರ್ಸ್ ಅಥವಾ ವಾರದ ಕರೆಂಟ್ ಅಫೇರ್ಸ್ ಯಾರು ಆಗ್ತಾರಲ್ಲ ಸ್ನೇಹಿತರೆ ಅವರನ್ನು ಫಾಲೋ ಮಾಡಬೇಕು. ಅದ್ರ ಜೊತೆ ಮ್ಯಾಗ್ಝಿನ್ ಇಟ್ಕೋಬೇಕು. ಇನ್ನು ನಮ್ಮ ಚಾನಲ್ ಕೂಡ ಸ್ನೇಹಿತರೆ ಇನ್ನು ಮುಂದೆ ಕರೆಂಟ್ ಅಫೇರ್ಸ್ ಡೈಲಿ ಅಥವಾ 2 ದಿನಕ್ಕೊಮ್ಮೆ ಅಪ್ಲೋಡ್ ಮಾಡ್ತೇವೆ ಸ್ನೇಹಿತರೆ. ನಮ್ಮ ಚಾನಲ್ ಕೂಡ ನೋಡಿ ಸ್ನೇಹಿತರೆ. ಇನ್ನು ದಿನಪತ್ರಿಕೆ ಬೆಸ್ಟ್ ಅಂದ್ರೆ ಸ್ನೇಹಿತರೆ ದಿನಪತ್ರಿಕೆ ಓದಬೇಕು. ಬಟ್ ನಿಮ್ಗೆ ಅಷ್ಟು ಪತ್ರಿಕೆಗಳು ನಿಮ್ಮ ಕಡೆ ಓದೋದು ಆಗ್ಬೇಕಲ್ಲ ಸ್ನೇಹಿತರೆ. ದಿನಪತ್ರಿಕೆಗಳು ನಿಮ್ಮ ಕಡೆ ಓದೋದು ಆಗ್ಬೇಕಂದ್ರೆ ಸ್ನೇಹಿತರೆ ಅದಕ್ಕೆ ಬೆಸ್ಟ್ ಒಂದು ಟೆಲಿಗ್ರಾಮ್ದಲ್ಲಿ ಇದೆ ಸ್ನೇಹಿತರೆ. ಯಾವುದು ಗೇಟ್ವೇ ಟು IAS and KS ಅಥವಾ ಟೆಲಿಗ್ರಾಮ್ ಚಾನಲ್ ಇದೆ ಸ್ನೇಹಿತರೆ. ಈ ಚಾನಲ್ ನೀವು ಒಂದು ಜಾಯಿನ್ ಆದರೆ ಸ್ನೇಹಿತರೆ ಕನ್ನಡದ ಪ್ರಮುಖ ಎಲ್ಲ ದಿನಪತ್ರಿಕೆಗಳು, ಪ್ರಜಾವಾಣಿ, ವಿಜಯವಾಣಿ ಎಲ್ಲ ಪತ್ರಿಕೆಗಳಿರುವಂಥ ಒಂದು ನಮ್ಮ ಎಕ್ಸಾಮ್ ಸಂಬಂಧಪಟ್ಟಂಥ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನ ಅದು ಪೇಜನ್ನು ಕಟ್ ಮಾಡಿ ಇವರು ಹೈಲೈಟ್ ಮಾಡಿ ಹೈಲೈಟ್ ಮಾಡಿ ನಮಗೆ ಅವ್ರ ಚಾನಲ್ನ ಅಪ್ಲೋಡ್ ಮಾಡ್ತಾರೆ ಸ್ನೇಹಿತರೆ. ಈಗಾಗಲೇ ಸರು KS ಲೆವೆಲ್ ಸರ್ ಇದ್ದಂಗಾದ್ರೆ ಶ್ರೀಕಾಂತ್ ರೆಡ್ಡಿ ಸರ್ ಐತೆ. ಬಟ್ ಅದನ್ನು ಒಂದು ಸಲ ನಾವು ನೋಡಿದೇವಲ್ಲ ಸ್ನೇಹಿತರೆ, ದಿನ ಒಂದು 20-25 ಫೋಟೋ ಹಾಕಿರ್ತಾರೆ ಸ್ನೇಹಿತರೆ. ಅವು ನಾವು ಇಂಪಾರ್ಟೆಂಟ್ ಏನಿದೆ ಬರೋದು ತೆಗೆದು ಬಿಟ್ರೆ ಅಂದ್ರೆ ಈಜಿ ಆಗಿಬಿಡ್ತಾರೆ ಸ್ನೇಹಿತರೆ. ಇಲ್ಲ ಕಳೆದ 1 ವರ್ಷ 2 ವರ್ಷದಿಂದ ಅವರು ಅಪ್ಲೋಡ್ ಮಾಡ್ತಾರೆ. ನಿಮ್ಗೆ 6 ತಿಂಗಳದ ಒಂದು ಕರೆಂಟ್ ಅಫೇರ್ಸ್ ಬೇಕಾ, ಇವ್ರ ಚಾನಲಲ್ಲಿ 6 ತಿಂಗಳದೆಲ್ಲ ಇಂಪಾರ್ಟೆಂಟ್ ಒಂದು ಫೋಟೋಸ್ ಇದೆ ಕಟ್ ಮಾಡಿ ಹಾಕಿದ್ದಾರೆ ಸ್ನೇಹಿತರೆ. ಅವನ್ನು ಕೂಡ ನೀವು ಒಂದು ಕಡೆ ಬರೋದು ತೆಗಿಬೋದು ಸ್ನೇಹಿತರೆ. ಹಾಗಾದ್ರೆ ಸ್ನೇಹಿತರೆ ಯಾವ ರೀತಿ ತಂತ್ರಗಾರಿಕೆ ಮಾಡಬೇಕು, ಯಾಕಂದ್ರೆ ಈ ಸಲ ಅತಿ ಹೆಚ್ಚು ಅಪ್ಲಿಕೇಶನ್ ಬೀಳ್ತಾವ, ಅತಿ ಹೆಚ್ಚು ಕಟ್ ಆಫ್ ಆಗಿ ಓದ್ತದ, ಅತಿ ಹೆಚ್ಚು ವಿದ್ಯಾರ್ಥಿಗಳು ಓದ್ತಾರೆ. ಆಮೇಲೆ ಏಜ್ ಆದವರು ಅಂದ್ರೆ ಈಗಾಗಲೇ ಏಜ್ ಮುಗಿದಿತ್ತು ಅವ್ರದ್ದು, ಬಟ್ ಆದ್ರೂ ಅವ್ರಿಗೆ 2 ವರ್ಷ ಸ್ಟಾರ್ಟ್ ಮಾಡ್ಯಾರಂದ್ರೆ ಅವರು ಒಳ್ಳೆ ಬರ್ತಾರ. ಅವರು ಈ ಸಹ ಹಸಿದ ಹುಲಿ ಇದ್ದಂಗೆ ಇರ್ತಾರ. ಮತ್ತು ನೀವು ಅವರಿಗೆಲ್ಲ ಹಿಂದಾಕಿ ಒಂದು ಜಾಬ್ ತೊಗೋಬೇಕಂದ್ರೆ ನಿಮ್ಮದೊಂದು ಸ್ಟ್ರಾಟರ್ಜಿ ಬೇರೆ ಇರಬೇಕು, ಟೆಕ್ನಿಕ್ ಬೇರೆ ಇರಬೇಕು. ಏನು ಮಾಡ್ಬೇಕು ಸ್ನೇಹಿತರೆ ನೋಡಿದ್ರೆ ಮೊದಲನೇದಾಗಿ ನಾವು ಕಳೆದ 10 ವರ್ಷದ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ಸ್ನೇಹಿತರೆ ನಾವು ತೆಗೆದುಕೊಳ್ಬೇಕು ಸ್ನೇಹಿತರೆ. ಲಾಸ್ಟ್ 10 ವರ್ಷ ಅಥವಾ ನಿಮಗೆ ಎಷ್ಟು ವರ್ಷ ಸಾಧ್ಯ ಆಗ್ತಲ್ಲ ಸ್ನೇಹಿತರೆ ಆ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನ ಕಲೆಕ್ಟ್ ಮಾಡಬೇಕು. ನಿಮಗೆ ಸಾಧ್ಯ ಆಗ್ಲಿಕ್ಕಂದ್ರೆ KM ಸುರೇಶ್ ಅವರಾಗಿರ್ಬೋದು, ಹುಷೇನಪ್ಪ ನಾಯಕ್ ಸರ್ ಆಗಿರ್ಬೋದು, ಗಡಿನಾಡ್ ಕೋಚಿಂಗ್ ಕ್ಲಬ್ ಅವರೆಲ್ಲ ಕ್ವಶನ್ ಪೇಪರ್ ಕಲೆಕ್ಟ್ ಮಾಡಿ ಕೆಲವೊಂದು ವಿವರಣಾತ್ಮಕವಾಗಿ ಕೊಟ್ಟಾರೆ. ಅಂಥವು ಯಾವ್ದಾರ ಒಂದು ತೋದು ಕೂಡ ನೀವು ಏನು ಮಾಡ್ಬೇಕು ಸ್ನೇಹಿತರೆ, ಹಳೆಯ ಪ್ರಶ್ನೆ ಪತ್ರಿಕೆನ ಬಿಡಿಸ್ಬೇಕು. ಅತಿ ಹೆಚ್ಚು ಕ್ವಶನ್ ರಿಪೀಟೆಡ್ ಕ್ವಶನ್ಗಳೇ ಕೇಳ್ತಿರ್ತಾನೆ. ಅಸ್ಪೃಶ್ಯತೆ ಆಚರಣೆ ನಿಷೇಧ ಇದಂತೂ ಎಷ್ಟು ಸಲ ಕೇಳೋನೋ ಪ್ರಶ್ನೆ ಗೊತ್ತಿಲ್ಲ. ಹೀಗಾಗಿ ಕ್ವಶನ್ ಪೇಪರ್ ಯಾರು ಬಿಡಿಸ್ತೀರಿ ಅವ್ರಿಗೆ ಎಕ್ಸಾಮ್ ಈಜಿ ಆಗ್ತದೆ ಸ್ನೇಹಿತರೆ. ನೆಕ್ಸ್ಟ್ 2ನೇದಾಗಿ ಮಾಡೆಲ್ ಪರೀಕ್ಷೆಗಳನ್ನ ಬರೀತಾ ಇರ್ಬೇಕು ಸ್ನೇಹಿತರೆ. ಮಾದರಿ ಪರೀಕ್ಷೆಯನ್ನ ನೀವು ಬರ್ಕೋತಿರ್ಬೇಕಾಗ್ತದೆ ಸ್ನೇಹಿತರೆ. ಯಾಕಪ್ಪ ಮಾದರಿ ಪರೀಕ್ಷೆ ಬರೀಬೇಕ ನೋಡೋದ್ರ ಸ್ನೇಹಿತರೆ, ಒಂದು ಪರೀಕ್ಷೆ ಬರೆದ್ರಿ ಅಂದ್ರೆ ನಿಮಗೆ ಪರೀಕ್ಷೆ ಭಯ ಹೋಗುತ್ತೆ ಸ್ನೇಹಿತರೆ. 2ನೇದು ಟೈಮ್ ಕವರ್ ಮಾಡ್ಬೇಕಲ್ಲ, 1.5 ಗಂಟೆಯಲ್ಲಿ ಬರೆದಿರ್ತದೆ ಸ್ನೇಹಿತರೆ. ಆ ಟೈಮ್ ಕವರಿಂಗ್ ಗೊತ್ತಾಗ್ತದೆ ಸ್ನೇಹಿತರೆ. ಪರೀಕ್ಷೆ ಬರೋದ ನಂತರ ಗೊತ್ತಾಗ ಸ್ನೇಹಿತರೆ ನಾ ಇನ್ನೂ ಯಾವ ವಿಷಯ ಓದಿಲ್ಲ, ಯಾವ ವಿಷಯ ಓದಿನಿ. ಬಟ್ ಪರೀಕ್ಷೆ ಬಂದ್ಬೇಕು ನಿಮ್ಗೆ ಗೊತ್ತಾಗ್ತ, ಅಂಕಗಳು ಬಂದ್ಬೇಕು ಎಷ್ಟು ಕರೆಕ್ಟಾಗಿ ಹೋಗ್ತಾರೆ. ನಾ ಇನ್ನೂ ಯಾವ ಟಾಪಿಕ್ ಅದನ್ನು ನಾವು ಓದ್ಕೋಬೇಕು. ಹೀಗಾಗಿ ಮಾಡೆಲ್ ಟೆಸ್ಟ್ಗಳನ್ನ ಪ್ರತಿ ವೀಕೆಂಡಲ್ಲಿ ನಡೆಸ್ತಿರ್ತಾರೆ ಸ್ನೇಹಿತರೆ. ಪ್ರಸಿದ್ಧ ಕೋಚಿಂಗ್ ಸೆಂಟರ್ ಆದವರು ಒಂದ್ಸಲ ಅಟೆಂಡ್ ಆಗಬೇಕು. ಇನ್ನು ಸರಿಯಾದ ಮಾರ್ಗದರ್ಶನವನ್ನು ಕಂಡುಕೊಳ್ಳಿ. ಬಟ್ ಆಲ್ರೆಡಿ ನಿಮ್ಮ ಬ್ರದರ್ಸ್ ಆಗಿರ್ಬೋದು, ಸಿಸ್ಟರ್ಸ್ ಈಗಾಗಲೇ ಜಾಬ್ ಮಾಡ್ತಾರೆ ಸ್ನೇಹಿತರೆ. ಅವರು ಒಂದು ಗೈಡೆನ್ಸ್ದಲ್ಲಿ ಹೋಗಿ ಅವ್ರು ಏನು ಹೇಳ್ತಾರೆ ಆ ತಕ್ಕಂಗೆ ಓದ್ರಿ. ಇಲ್ಲ ಕಡೆ ಹೋಗಿ ಶಿಕ್ಷಕರು ಭೇಟಿ, ಇಲ್ಲ ಆಲ್ರೆಡಿ ಜಾಬ್ ಆದವ್ರಿಗೆ ಒಂದು ಮಾರ್ಗದರ್ಶನ ತೋರಿ. ನೀವೇ ಸ್ವಂತ ಮಾಡ್ಬೇಕಂತ ಸ್ನೇಹಿತರೆ ಕೆಲವು ತಪ್ಪುಗಳಾಗ್ತವೆ, ಟೈಮ್ ಹೋಗ್ಬಿಡ್ತವೆ. ಬಟ್ ಆಲ್ರೆಡಿ ತಪ್ಪು ಮಾಡಿದವ್ರಿಗೆ ನೀವು ಕೇಳಿದ್ರೆ ಅವ್ರಿಗೆ ನಿಮ್ಗೆ ಸರಿಯಾದ ಮಾರ್ಗ ಹೇಳ್ತಾರೆ ಸ್ನೇಹಿತರೆ. ಹೀಗಾಗಿ ಉತ್ತಮ ಮಾರ್ಗದರ್ಶಕರನ್ನ ಕಂಡುಕೊಳ್ಳಿ. ನೆಕ್ಸ್ಟ್ ಸ್ನೇಹಿತರೆ ಟೈಮ್ ಟೇಬಲ್, ವೇಳಾಪಟ್ಟಿ. ನೀವು ಯಾವುದೇ ಎಕ್ಸಾಮ್ ಮಾಡ್ರಿ, ಎಷ್ಟೇ ಬುಕ್ಸ್ ತಂದರೂ ಕೂಡ ನೀವು ಸರಿಯಾದ ಟೈಮ್ ಟೇಬಲ್ ಇಲ್ಲ ಅಂದ್ರೆ ಸ್ನೇಹಿತರೆ ನಾವು ಏನು ಓದೋದಾಗಲ್ಲ. ಹಾಗಾದ್ರೆ ಯಾವ ರೀತಿ ಟೈಮ್ ಟೇಬಲ್ ಇರಬೇಕು, ನಮ್ಮ ದಿನಚರಿ ಹೆಂಗಿರ್ಬೇಕಂತ ನೋಡೋದು ಸ್ನೇಹಿತರೆ, ದಿನಾಲು ಬೆಳಿಗ್ಗೆ 1 ಗಂಟೆ ಏನು ಮಾಡ್ಬೇಕು ಸ್ನೇಹಿತರೆ, ನೀವು ವಾಕಿಂಗ್ ಏರಿ ಮಾಡಿರಿ, ರನ್ನಿಂಗ್ ಏರಿ ಮಾಡಿರಿ,
ಮೆಡಿಟೇಷನ್ ಮಾಡಿರಿ. ಈ ಮೂರಲ್ಲಿ ಏನು ಭೀ ಮಾಡಿರಿ ಸ್ನೇಹಿತರೆ, ಬಟ್ ಈ ಮೂರಲ್ಲಿ ಒಂದನ್ನು ಮಾಡಿರಿ. ಯಾಕಪ್ಪ ಅಂದ್ರೆ ಸ್ನೇಹಿತರೆ, ನೀವು ಒಂದು ದಿನ ಪೂರ್ತಿ ಒಂದು ಸ್ಟಡಿ ಮಾಡ್ಬೇಕಂದ್ರೆ, ಒಂದು ಕಡೆ ಕೂತು ಓದ್ಬೇಕಂದ್ರೆ, ನಮ್ಮ ದೇಹ ಸ್ಥಿರವಾಗಿ ಕುಂಡಿರ್ಬೇಕಂದ್ರೆ ಬೆಳಿಗ್ಗೆ ಇದು ಒಂದು ಮಾಡೇಬೇಕು ಸ್ನೇಹಿತರೆ. ವಾಕಿಂಗ್ ಮಾಡಿರಿ, ರನ್ನಿಂಗ್ ಮಾಡಿರಿ, ಮೆಡಿಟೇಷನ್ ಯಾವ್ದಾದ್ರು ಒಂದು ಮಾಡಿರಿ. ಇನ್ನು ನೆಕ್ಸ್ಟ್ ದಿನಕ್ಕೆ ಎಷ್ಟು ಓದ್ಬೇಕು ಸ್ನೇಹಿತರೆ? ಮಿನಿಮಮ್ ಕನಿಷ್ಠ 8 ಗಂಟೆ ಆದರೂ ಓದಲೇಬೇಕು. ಯಾರು 8 ಗಂಟೆ, ಯಾಕಂದ್ರೆ ಸ್ನೇಹಿತರೆ ಈಗಾಗಲೇ ಅತಿ ಹೆಚ್ಚು ಅರ್ಜಿ ಬೀಳ್ತವೆ ಈ ಸಲ. ಬಟ್ ಅಂಥ ಕಾಂಪಿಟೇಷನ್ ನೀವು ಜಾಬ್ ತೊಗೋಬೇಕಂದ್ರೆ ಕಡಿಮೆ 8 ಗಂಟೆ ಅಷ್ಟಾದರೂ ನೀವು ಓದಲೇಬೇಕು ಸ್ನೇಹಿತರೆ. 9-10 ನಿಮ್ಮ ಸಾಮರ್ಥ್ಯಕ್ಕೆ ಬಿಟ್ಟಂಗ. ಸ್ನೇಹಿತರೆ ಎಲ್ಲ ಸಬ್ಜೆಕ್ಟನ್ನು ಯಾವ ರೀತಿ ಕವರ್ ಮಾಡಬೇಕು ನೋಡಿ ಸ್ನೇಹಿತರೆ. ಮೊದಲನೇದಾಗಿ ಪ್ರಮುಖವಾಗಿ ಜಿ ಕೆ ವಿಷಯಗಳು ಬರ್ತವೆ ಸ್ನೇಹಿತರೆ. ಜಿ ಕೆ ವಿಷಯಗಳು ಯಾವ ಅಂದ್ರೆ ಸ್ನೇಹಿತರೆ, ಸಂವಿಧಾನ ಆಗಿರ್ಬೋದು, ಇತಿಹಾಸ ಆಗಿರ್ಬೋದು, ಜಿಯೋಗ್ರಫಿ ಆಗಿರ್ಬೋದು. ಈ ಜಿ ಕೆ ವಿಷಯ ಕೋರ್ ಸಬ್ಜೆಕ್ಟ್ ಯಾರು ಮುಗಿಸ್ತಿರಲ್ಲ ಸ್ನೇಹಿತರೆ, 80% ಮಾರ್ಕ್ಸ್ ಅಲ್ಲೇ ಇರ್ತಾವೆ. ಹೀಗಾಗಿ ಜಿ ಕೆ ವಿಷಯಗಳನ್ನು ನಾವು ಮೊದಲು ಮುಗಿಸ್ಬೇಕು ಸ್ನೇಹಿತರೆ. ಇತಿಹಾಸ, ಸಂವಿಧಾನ, ಭೂಗೋಳ, ಅರ್ಥಶಾಸ್ತ್ರ ನೀವೆಲ್ಲ ಮುಗಿಸ್ಬಿಡು. ಹಾಗಾದ್ರೆ ಸ್ನೇಹಿತರೆ ಯಾವ ರೀತಿ ಓದ್ಬೇಕಂದ್ರೆ, ಬೆಳಗಿನ ಅವಧಿ ಒಂದು ಜಿ ಕೆ ವಿಷಯ ಓದ್ಬೇಕು ಸ್ನೇಹಿತರೆ. ಎಷ್ಟು ಟೈಮ್ ಕೊಡ್ಬೇಕಾ? 3 ಗಂಟೆ ಟೈಮ್ ಕೊಡಬೇಕು. ಅಂದರೆ ಬೆಳಿಗ್ಗೆ ಅಂದರೆ 1 ಗಂಟೆವರೆಗೆ ನೀವು ಯಾವಾಗ ಓದ್ತಿರೋ ಗೊತ್ತಿಲ್ಲ, ಬೆಳಿಗ್ಗೆ 6ರಿಂದ 9 ಓದ್ತಿರೋ ಅಥವಾ 9ರಿಂದ 12 ಓದ್ತಿರೋ, ಬಟ್ 3 ತಾಸು ಒಂದು ಜಿ ಕೆ ಸಬ್ಜೆಕ್ಟ್. ಉದಾಹರಣೆಗೆ ಇತಿಹಾಸ 3 ತಾಸು ಬೆಳಿಗ್ಗೆ ಓದೇ ಬಿಡಬೇಕು. ನೆಕ್ಸ್ಟ್ ಸಾಯಂಕಾಲ ನಂತರದ ಅವಧಿ ಒಂದು ಜಿ ಕೆ ವಿಷಯ ಸ್ನೇಹಿತರೆ. ಬೆಳಿಗ್ಗೆ ಇತಿಹಾಸ ಓದಿರೋದ್ರೆ ಸಾಯಂಕಾಲ ಸಂವಿಧಾನ ತೋರಿ, ಅಲ್ಲಿ 3 ವಿಷಯ. ಅಂದರೆ ಒಂದೇ ದಿನ 2 ಜಿ ಕೆ ವಿಷಯಗಳು ಓದ್ತಾ ಇರ್ಬೇಕು ಸ್ನೇಹಿತರೆ. ಒಂದು 15ರಿಂದ 20 2 ಸಬ್ಜೆಕ್ಟ್ ಮುಗಿದು ಬಿಡ್ತಾವೆ ಸ್ನೇಹಿತರೆ. ನೆಕ್ಸ್ಟ್ ಮುಗಿದ ನಂತರ ಮತ್ತೆ ಇನ್ನೂ 2 ಜಿ ಕೆ ವಿಷಯಗಳು ತೊಗೋಬೇಕು ಸ್ನೇಹಿತರೆ. ಈ ರೀತಿಯಾಗಿ ನಾವು ಕೋರ್ಸ್ ಸಬ್ಜೆಕ್ಟ್ಗಳನ್ನು ಡೈಲಿ 3 ಗಂಟೆ ಟೈಮ್ ಹಾಕೊಂಡು ಓದಬೇಕಾಗ್ತದೆ ಸ್ನೇಹಿತರೆ. ಇನ್ನು ಉಳಿದ ಸಮಯ ಇದನ್ನು ಏನು ಮಾಡ್ಬೇಕು ಸ್ನೇಹಿತರೆ, ಹಳೆಯ ಪ್ರಶ್ನೆ ಪತ್ರಿಕೆ ಬಿಡಿಸ್ಬೇಕು ಸ್ನೇಹಿತರೆ. ಯಾರು ಪ್ರಶ್ನೆ ಪತ್ರಿಕೆ ಬಿಡಿಸ್ತಿರಲ್ಲ ಅವರು ಮಾತ್ರ ಸಕ್ಸಸ್. ನೀವು ಯಾರೇ ಒಬ್ಬ ಆಲ್ರೆಡಿ ಜಾಬ್ ತೊಗೊಂಡವರು ಟಾಪರ್ದು ಒಂದು ಸೀಕ್ರೆಟ್ ಕೇಳ್ರಿ, ಅವ್ರು ಹೇಳ್ತಾರೆ ಹಳೆಯ ಪ್ರಶ್ನೆ ಪತ್ರಿಕೆ ಬಿಡಿಸಿರತ್ತೆ. ಇನ್ನು ಉಳಿದ ಸಮಯನ ಪ್ರಶ್ನೆ ಪತ್ರಿಕೆ ಬಿಡಿಸ್ರಿ, ಪ್ರಚಲಿತ ಘಟನೆಗಳನ್ನ ನೋಡ್ರಿ. ಇನ್ನು ಏನೇನಿರ್ತೈತೆ ಜಿಯೋಗ್ರಫಿದಾಗ ಮ್ಯಾಪ್ ನೋಡ್ರಿ, ಭಾರತ ಸುತ್ತಮುತ್ತ ಯಾವ ದೇಶವ, ಯಾವ ಜಲಸಂಧಿಗಳು ಬರ್ತಾವ, ಈ ಎಲ್ಲವರ ಕುರಿತವನ್ನು ನಾವು ಉಳಿದ ಸಮಯಲ್ಲೇ ಮಾಡ್ಬೇಕು ಸ್ನೇಹಿತರೆ. ಈ ರೀತಿ ಸಬ್ಜೆಕ್ಟ್ಗಳನ್ನ ಟೈಮಿಂಗ್ ಹಾಕೊಂಡು 3 ಗಂಟೆ ಹಾಕೊಂಡು 3 ಗಂಟೆ ಸತತವಲ್ಲ, 1 ಗಂಟೆ ಓದ್ರಿ, 10 ನಿಮಿಷ ಬ್ರೇಕ್ ಬಿಡ್ರಿ, ಮತ್ತೊಂದು ಗಂಟೆ ಹೋದ್ರಿ, ಮತ್ತೆ 10 ನಿಮಿಷ ಬ್ರೇಕ್ ಬಿಡ್ರಿ. ಈ ರೀತಿ ಮಾಡುತ್ತಾ ಎಲ್ಲ ಸಬ್ಜೆಕ್ಟನ್ನು ಮುಗಿಸಿ ಸ್ನೇಹಿತರೆ ಹೇಳ್ತೀನಿ ಸ್ನೇಹಿತರೆ. ಇನ್ನು ಸ್ನೇಹಿತರೆ ಇದು ಯಾವ ರೀತಿ ಬುಕ್ ಆಗಿರ್ಬೋದು, ಟೈಮ್ ಟೇಬಲ್ ಆಗಿರ್ಬೋದು, ಎಲ್ಲ ಮಾಹಿತಿ ಹೇಳಿದೆವು ಸ್ನೇಹಿತರೆ. ಇನ್ನು ಮುಂದೆ ನಮ್ಮ ಚಾನಲಲ್ಲಿ ಪ್ರತಿದಿನ ಪ್ರತಿಯೊಂದು ಇತಿಹಾಸ ಆಗಿರ್ಬೋದು, ಸಂವಿಧಾನ ತಕ್ಕಂಗೆ ಇಂಪಾರ್ಟೆಂಟ್ ಚಾಪ್ಟರ್ಗಳ ಒಂದು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೇವೆ ಸ್ನೇಹಿತರೆ. ಯಾರಾದರೂ ನಿಮ್ಮ ಸ್ನೇಹಿತರು ಓದ್ತಿರೋ ಅವರಿಗೂ ನಮ್ಮ ಚಾನಲನ್ನು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.